Good morning, students. Let's continue with the practical part of material cost variance. So already 4 problems complete ಮಾಡಿದ್ದೀವಿ. Let's fifth one ನೋಡೋಣ. Problem number 5. See, the standard material cost to produce 100 kilograms of chemical mixture is as follows. Material A 30 kg at rupees 100 per kg, B 40 kg at rupees 50 per kg, C 50 kg at rupees 60 per kg, and actual production of the chemical mixture for the month is 1000 kg. Material consumed is material A 350 kg at rupees 90 per kg, B 420 kg at rupees 60 per kg, and C 530 kg at 70 per kg. Calculate cost variance, price variance and usage variance. Okay, so in this problem given actual production. Okay, so actual production ಎಷ್ಟು ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಎಷ್ಟು ಕೊಟ್ಟಿದ್ದಾರೆ? So actual production is 1000 kg for a month. ಲಾಸ್ಟ್ ಪ್ರಾಬ್ಲಮ್ ಫೋರ್ತ್ ಪ್ರಾಬ್ಲಮಲ್ಲಿ ಏನಿತ್ತು, ಫೋರ್ತ್ ಪ್ರಾಬ್ಲಮಲ್ಲಿ ಆ್ಯಕ್ಚುಯಲ್ ಪ್ರೊಡಕ್ಷನ್ ಕೊಟ್ಟಿರಲಿಲ್ಲ, ಓನ್ಲಿ ಇನ್ಪುಟ್ ಮಾತ್ರ ಕೊಟ್ಟಿದ್ರು, ಕರೆಕ್ಟಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಈಲ್ಡ್ ಎಷ್ಟಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಎಷ್ಟು? 1000 kg. ಆ್ಯಂಡ್ ಫಾರ್ ಆ್ಯಕ್ಚುಯಲ್ ಈಲ್ಡಿಗೆ ಸೊ ಎಷ್ಟು ಮೆಟೀರಿಯಲ್ ಅನ್ನುವಂಥದ್ದು ಕನ್ಸ್ಯೂಮ್ ಆಗುತ್ತೆ ಮತ್ತು ಅದರ ರೇಟ್ ಏನು ಅದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಏನು ಆ್ಯಕ್ಚುಯಲ್, ಇದು ಕರೆಕ್ಟಾ? ಆ್ಯಕ್ಚುಯಲ್ ಮೆಟೀರಿಯಲ್ ಕನ್ಸ್ಯೂಮ್. ಬಟ್ ವಾಟ್ ಅಬೌಟ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದೆಲ್ಲ ಇನ್ಫಾರ್ಮೇಷನ್ ಅನ್ನುವಂಥದ್ದೇನು ಇನ್ಪುಟ್ಸ್. ಓಕೆ, ಸೊ ಏಕೆ ಇನ್ಪುಟ್ಸ್ ಅಂತ ಹೇಳಿದ್ರೆ, A 30 kg at rupees 100 per kg ಇರ್ಬೋದು, B 40 kg at rupees 50 per kg, C 50 kg at rupees 60 per kilogram. ಈ ವ್ಯಾಲ್ಯೂ ಅನ್ನುವಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ, ಟು ಪ್ರೊಡ್ಯೂಸ್ 100 kg. ಸೊ ಸ್ಟ್ಯಾಂಡರ್ಡ್ ಮೆಟೀರಿಯಲನ್ನು ಫಿಕ್ಸ್ ಮಾಡಿರುವಂಥದ್ದು ಯಾವುದಕ್ಕೆ? 100 kgಗೆ. ಸೊ 100 kg ಕೆಮಿಕಲ್ ಮಿಕ್ಸ್ಚರನ್ನು ಪ್ರೊಡ್ಯೂಸ್ ಮಾಡುವಾಗ ಸೊ ಏನು ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ಸ್ ಯಾವುದು ಫಿಕ್ಸ್ ಮಾಡಿರುವಂಥದ್ದು ಇದು. ಬಟ್ ನಮಗೆ ಆ್ಯಕ್ಚುಲ್ ಆಗಿ ಎಷ್ಟು ಪ್ರೊಡಕ್ಷನ್ ಮಾಡಬೇಕಿದೆ, ನಮಗೆ 1000 ಇದೆ, ಕರೆಕ್ಟಾ? ಸೊ ನಾವೇನು ಮಾಡಬೇಕಾಗುತ್ತೆ, ಇನ್ಪುಟ್ಟನ್ನು ನಾವೇನು ಮಾಡಬೇಕು, ಔಟ್ಪುಟ್ಟಾಗಿ ಕನ್ವರ್ಟ್ ಮಾಡಿಕೊಂಡು ಅದಾದಮೇಲೆ ಪ್ರಾಬ್ಲಮನ್ನು ವರ್ಕೌಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಈ ಥರ ಪ್ರಾಬ್ಲಮ್ಸ್ ಬಂದಾಗ, ಯಾವಾಗ ಆ್ಯಕ್ಚುಯಲ್ ಪ್ರೊಡಕ್ಷನ್ ಕೊಟ್ಟಿದ್ರೆ. ಸೊ ಫಸ್ಟ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಆಮೇಲೆ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್, ರೈಟ್? ಸೊ ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ, ಸೊ ಏನಿದೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್, ರೈಟ್? ಸೊ ಯಾವಾಗ ಇದು ಒಂದು ಮೆಟೀರಿಯಲ್ ಇದ್ದಾಗ ನಾವು ಈ ಥರ ಯೂಸ್ ಮಾಡ್ಕೊಳ್ತೀವಿ. ಬಟ್ ಹಿಯರ್ ವಿ ಹ್ಯಾವ್ 3 ಡಿಫ್ರೆಂಟ್ ಮೆಟೀರಿಯಲ್ A, B ಆ್ಯಂಡ್ C, ರೈಟ್? ಸೊ ಏನು ಮಾಡ್ತೀವಿ, ಅದರ ಮೆಟೀರಿಯಲ್ ಮಿಕ್ಸ್ ಅನ್ನುವಂಥದ್ದು ಕೂಡ ಏನಿದೆ, ಡಿಫ್ರೆಂಟ್ ಆಗಿದೆ, ಕರೆಕ್ಟಾ? ಸೊ ಅದಕ್ಕೋಸ್ಕರ ನಾವೇನು ಮಾಡುವಂಥದ್ದು, ಈಚ್ ಇಂಡಿವಿಜುವಲ್ ಮೆಟೀರಿಯಲ್ಗೆ ನಾವೇನು ಮಾಡಬೇಕಾಗತ್ತೆ, ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ, ಸೊ ಏನು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತು ಟೋಟಲ್ ಆ್ಯಕ್ಚುಯಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ಏನು ಮಾಡಬೇಕು, ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಬೇಕಾಗತ್ತೆ ಫಾರ್ ದಿಸ್ ಪರ್ಪಸ್. ಸೊ ವರ್ಕಿಂಗ್ ನೋಟಲ್ಲಿ ಏನು ಬರೀತೀರಾ? ಓಕೆ, ಸೊ ವರ್ಕಿಂಗ್ ನೋಟ್ ಏನು ಪ್ರಿಪೇರ್ ಮಾಡುವಂಥದ್ದು, ಸ್ಟೇಟ್ಮೆಂಟ್ ಶೋಯಿಂಗ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್. ಓಕೆ, ಬಟ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಒಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಇನ್ಪುಟ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇನ್ಪುಟ್ಟನ್ನು ನಾವೇನು ಮಾಡ್ಕೊಳ್ಬೇಕು, ಔಟ್ಪುಟ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯಲ್ಲಿ ಡಾಟಾ ಏನು ಕೊಟ್ಟಿರುವಂಥದ್ದು ನಮಗೆ ಇನ್ಪುಟ್ ವ್ಯಾಲ್ಯೂ, ಕರೆಕ್ಟಾ? ಸೊ ಅದನ್ನು ನಾವೇನು ಮಾಡಬೇಕು, ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು.
ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಮೆಟೀರಿಯಲ್ನ ಇನ್ಪುಟ್ ಇನ್ಫಾರ್ಮೇಷನ್ ಅಂದರೆ ಯಾವುದು, ಜಸ್ಟ್ 100 ಕಿಲೋಗ್ರಾಮ್ಸಿಗೆ ಎಷ್ಟಾಗುತ್ತೆ, ಎಷ್ಟು ಮೆಟೀರಿಯಲ್ ಕನ್ಸ್ಯೂಮ್ ಆಗುತ್ತೆ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ನಮಗೆ ಬೇಕಿರುವಂಥದ್ದು ಏನು, ಆ್ಯಕ್ಚುಯಲ್ ಪ್ರೊಡಕ್ಷನಿಗೆ. ಕರೆಕ್ಟಾ? ಆ್ಯಕ್ಚುಯಲ್ ಪ್ರೊಡಕ್ಷನ್ ಎಷ್ಟು ನಮ್ಮದು 1000 kg, ರೈಟ್. ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಸ್ಟ್ಯಾಂಡರ್ಡ್ ಮೆಟೀರಿಯಲನ್ನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ರೇಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ರೇಟ್ ಅದೇ ಇರೋದೆ, ಯಾವುದು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಎಷ್ಟಕ್ಕೆ, 1000 kgಗೆ, ರೈಟ್. ಸೊ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಅ ಮೆಟೀರಿಯಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಔಟ್ಪುಟ್. ಓಕೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್, ಸೊ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು 100 kgಗೆ ಎಷ್ಟು ಬೇಕಾಗುತ್ತೆ ಅನ್ನುವಂಥದ್ದು, ಎಷ್ಟು, 30 kg, ಕರೆಕ್ಟಾ? 30 kg ಬೇಕಾಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂತ ಹೇಳಿದರೆ, ಸೊ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಕೊಟ್ಟಿದ್ದಾರೆ, 100 ಕಿಲೋಗ್ರಾಮ್ಸ್, ಕರೆಕ್ಟಾ? 100 kgಗೆ, ಓಕೆ, 100 kg ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಔಟ್ಪುಟ್. ಆ್ಯಕ್ಚುಯಲ್ ಕ್ವಾಂಟಿಟಿ ಅಥವಾ ಆ್ಯಕ್ಚುಯಲ್ ಔಟ್ಪುಟ್ ಅಥವಾ ಆ್ಯಕ್ಚುಯಲ್ ಈಲ್ಡ್ ಎಷ್ಟು ನಮ್ಮದು, ಟೋಟಲ್ ಔಟ್ಪುಟ್ ಅನ್ನುವಂಥದ್ದು 1000. ಸೊ ಅದರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗತ್ತೆ ವ್ಯಾಲ್ಯೂ. ಸೊ ಎಷ್ಟು ಬರುತ್ತೆ ಅವಾಗ, 300 kg. ನೆಕ್ಸ್ಟ್ ಸೇಮ್ ಮೆಟೀರಿಯಲ್ ಬಿಗೆ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಮೆಟೀರಿಯಲ್ ಬಿ, ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಮೆಟೀರಿಯಲ್ value is 30 kg. Standard quantity of material is 40 kg divided by standard quantity of output is 100 into actual output 1000. It will give 400 kg. Next, material C, standard quantity of material is 50, standard quantity of output is 100 into actual quantity of output is 1000. ಸೊ ಎಷ್ಟು ಬರುತ್ತೆ ವ್ಯಾಲ್ಯೂ, 500, ರೈಟ್. ಸೊ ಈ ವ್ಯಾಲ್ಯೂವನ್ನು ನಾವೇನು ಮಾಡಬೇಕಾಗತ್ತೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯಾಗಿ ಕನ್ಸಿಡರ್ ಮಾಡಬೇಕು. ಓಕೆ, ಪ್ರಾಬ್ಲಮ್ಗೆ ಏನು ಇನ್ಪುಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ ನಮಗೆ. ಸೊ ಏನು ಔಟ್ಪುಟ್ಟಿಗೆ ನಾವು ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದಾದಮೇಲೆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸಿ ಸೊ ಇಲ್ಲಿ ನಮ್ಗೆ ಎಷ್ಟು ಬಂದಿತ್ತು ವ್ಯಾಲ್ಯೂ, 300, ರೈಟ್. 300 kg ಕನ್ಸಿಡರ್ ಮಾಡಿದ್ದೀವಿ. 400 ಕನ್ಸಿಡರ್ ಮಾಡಬೇಕು. 500 ಕನ್ಸಿಡರ್ ಮಾಡುವಂಥದ್ದು. ಆ್ಯಂಡ್ ರೇಟ್ ಅನ್ನುವಂಥದ್ದು ಸೇಮ್ ಇರುತ್ತೆ. ಓಕೆ, ರೇಟಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ 100, 50, 60 ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕು. ಓಕೆ, ಸ್ಟ್ಯಾಂಡರ್ಡ್ ರೇಟ್. ಸೊ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಟೋಟಲ್ ಸಿಗುತ್ತೆ 80,000. ಸೊ 80,000 ಈಸ್ ಅ ಸ್ಟ್ಯಾಂಡರ್ಡ್ ಕಾಸ್ಟ್. ನೆಕ್ಸ್ಟ್ ಸೇಮ್ ಯಾವುದು, ಆ್ಯಕ್ಚುಯಲ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಇಲ್ಲಿ ಮತ್ತೆ ಪುನಃ ನಮಗೇನು ಮಾಡಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡಿದಾಗೆ ಮಾಡಬೇಕಾಗಿಲ್ಲ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಿದೆ ಅದೇನಿರೋದು, ಆ್ಯಕ್ಚುಯಲ್ ಏನು ಕನ್ಸಂಪ್ಷನ್ ಮಾಡಿದ್ದೀವಲ್ಲ, ಮೆಟೀರಿಯಲ್ ಕನ್ಸ್ಯೂಮ್ ಮಾಡಿದ್ದೀವಿ, ಅದೇ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಫಾರ್ ಎಕ್ಸಾಂಪಲ್ ಏನು 1000 kgಗೆ ಎಷ್ಟು ಮೆಟೀರಿಯಲ್ ಕನ್ಸ್ಯೂಮ್ ಮಾಡಿದ್ದೇವೆ ಅಂತಲೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಕರೆಕ್ಟಾ? ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತಾ ಹೋಗುವಂಥದ್ದು. ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 350, 420, 530 ಆ್ಯಂಡ್ ರೇಟ್ 90, 60, 70. ಸೊ ಟೋಟಲ್ ಮಾಡುವಂಥದ್ದು ಸೊ ಎಷ್ಟು ಬರುತ್ತೆ, 93,800. ಸೊ 93,800 ಈಸ್ ಅ ಆ್ಯಕ್ಚುಯಲ್ ಕಾಸ್ಟ್. ಗೊತ್ತಾಯ್ತಾ? ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅನ್ನುವಂಥದ್ದು ಎಷ್ಟು, 100 ಕಿಲೋಗ್ರಾಮ್ಸಿಗೆ ಕೊಟ್ಟಿದ್ರು. ಸೊ ನಾವು ಅದನ್ನು ಫಸ್ಟಿಗೆ ನೆಕ್ಸ್ಟ್ ಏನು ಮಾಡ್ಕೊಳ್ಬೇಕು, ಔಟ್ಪುಟ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಅಂದರೆ ಔಟ್ಪುಟ್ ಎಷ್ಟಿತ್ತು, ಆ್ಯಕ್ಚುಯಲ್ ಪ್ರೊಡಕ್ಷನು 1000 kg, ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಕನ್ವರ್ಟ್ ಮಾಡಿ ಆದಮೇಲೆ ಸೊ ಅದನ್ನು ಎಷ್ಟು kg ಬರುತ್ತೆ, ಸೊ ಅದನ್ನು ನಾವೇನು ಮಾಡಬೇಕು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡಿ ಸ್ಟ್ಯಾಂಡರ್ಡ್ ಕಾಸ್ಟ್ ಫೈಂಡ್ ಔಟ್ ಮಾಡುವಂಥದ್ದು. ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ ರಿಮೈನ್ ಸೇಮ್. ಓಕೆ, ಸೊ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಫಾರ್ 1000 kgಗೆ. ಸೊ ಡೈರೆಕ್ಟಾಗಿ ಬರೀತಾ ಹೋದರೆ ಆಯಿತು. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೊ ವ್ಯಾಲ್ಯೂಸ್ ಗೊತ್ತಾಯ್ತಲ್ಲ, 80,000 ಮತ್ತು 93,800 ಬಂತು. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ 80,000 ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಈಸ್ 93,800. ವ್ಯಾಲ್ಯೂ ಈಸ್
13,800 ಅಡ್ವರ್ಸ್. ಸೊ ಅಡ್ವರ್ಸ್ ಯಾಕೆ ಬಂತು? ಸ್ಟ್ಯಾಂಡರ್ಡ್ ಕಾಸ್ಟಿಗಿಂತ ನಮ್ಮ ಆ್ಯಕ್ಚುಯಲ್ ಕಾಸ್ಟ್ ಅನ್ನುವಂಥದ್ದು ಏನಾಗಿದೆ, ಜಾಸ್ತಿ ಆಗಿದೆ. ಕರೆಕ್ಟಾ? ಸ್ಪೆಂಡ್ ಮಾಡಿರುವಂಥದ್ದು ಏನಾಗಿದೆ, ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಏನಾಯಿತು, 13,800 ಅನ್ನುವಂಥದ್ದು ಅಡ್ವರ್ಸ್. ಓಕೆ, ಅದು ಫೇವರೇಬಲ್ ಅಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಸೊ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಫಾರ್ಮುಲಾ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಮೆಟೀರಿಯಲ್ ಪ್ರೈಸ್ ಅಲ್ವಾ. ಸೊ ಪ್ರೈಸ್ ಆಗಲಿಕ್ಕೆ ಹೋಗಿ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಮೆಟೀರಿಯಲ್ ಏನು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಕೊಟ್ಟಿದ್ದಾರಲ್ಲ ಪ್ರಾಬ್ಲಮಲ್ಲಿ, 100 ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಸ್ 90 ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು, 350 kg, ರೈಟ್. ಸೊ ಆನ್ಸರ್ ಎಷ್ಟು ಬರುತ್ತೆ, 3,500 ಫೇವರೇಬಲ್. ಓಕೆ, ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ 100 ಇದೆ, ಆ್ಯಕ್ಚುಯಲ್ ಪ್ರೈಸ್ ಅನ್ನುವಂಥದ್ದು ಏನಾಗಿದೆ 90 rupees. ಓಕೆ, ಮೆಟೀರಿಯಲ್ಗೆ 100 rupees ಅಂತ ಹೇಳ್ಕೊಂಡು ಏನು ಮಾಡಿದ್ದಾರೆ, ಫಿಕ್ಸ್ ಮಾಡಿರ್ತಾರೆ ರೇಟ್. ಬಟ್ ಏನಾಗುತ್ತೆ, ಡ್ಯೂ ಟು ಸರ್ಟನ್ ರೀಸನ್ಸ್ ಆ ವ್ಯಾಲ್ಯೂ ಅನ್ನುವಂಥದ್ದು ಕಡಿಮೆ ಆಗಿದೆ. ಓಕೆ, 90 rupeesಗೆ ಸಿಗ್ತಾ ಉಂಟು. ಸೊ ಇಟ್ಸ್ ಅನ್ ಫೇವರೇಬಲ್, ರೈಟ್, ಕಡಿಮೆಗೆ ಸಿಗ್ತಾ ಇದೆ. ಸ್ಟ್ಯಾಂಡರ್ಡ್ಗಿಂತ ಆ್ಯಕ್ಚುಯಲ್ ಪ್ರೈಸ್ ಅನ್ನುವಂಥದ್ದು ಕಡಿಮೆ ಇದೆ, ಅದು ಫೇವರೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಇಸ್ 50 ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ಇಸ್ 60 ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ 420 kg. ಸೊ ವ್ಯಾಲ್ಯೂ ಈಸ್ 4,200 ಅಡ್ವರ್ಸ್. ಸೊ ಸ್ಟ್ಯಾಂಡರ್ಡ್ ಪ್ರೈಸಿಗಿಂತ ಆ್ಯಕ್ಚುಯಲ್ ಪ್ರೈಸ್ ಅನ್ನುವಂಥದ್ದು ಏನಾಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ನಾವು ಕೊಟ್ಟಿದ್ದೀವಿ, ಜಾಸ್ತಿ ಖರ್ಚು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಏನಾಯ್ತು, ಅದು ಅಡ್ವರ್ಸ್ ಆಗುತ್ತೆ. ಸೇಮ್ ವೇ ಮೆಟೀರಿಯಲ್ ಸೀದ್ ಕ್ಯಾಲ್ಕುಲೇಷನ್ ಮಾಡಬೇಕು ವ್ಯಾಲ್ಯೂಸನ್ನು. ಸೊ ನೆಕ್ಸ್ಟ್ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಆನ್ಸರ್ ನಮಗೇನು ಸಿಗುತ್ತೆ, ₹6,000 ಅಡ್ವರ್ಸ್. ಓಕೆ, ಸೊ ನೆಕ್ಸ್ಟ್ you need to calculate a material usage variance. Material usage variance formula is standard quantity minus actual quantity into standard price. So material A, standard quantity. Okay, so standard quantity ಅಂತ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಫಾರ್ ಔಟ್ಪುಟ್ಟಿಗೆ, ಔಟ್ಪುಟ್ ಅಂದರೆ 1000 kgಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಲ್ಲ. ಸೊ ಎಷ್ಟು ಬಂದಿದೆ ನಮಗೆ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ 300 kgs, ರೈಟ್. 300 kg ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಆ್ಯಕ್ಚುಯಲ್ ಕ್ವಾಂಟಿಟಿ ಪ್ರಾಬ್ಲಮಲ್ಲಿ ಇರುವಂಥದ್ದು ಎಷ್ಟು, 350 kg ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 100. ಸೊ ಎಷ್ಟು ಬರುತ್ತೆ ಆನ್ಸರ್, ₹5,000 ಅಡ್ವರ್ಸ್. ಸೊ 5,000 ಅಡ್ವರ್ಸ್ ಯಾಕೆ ಬಂದಿದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಕನ್ಸ್ಯೂಮ್ ಮಾಡಬೇಕಿತ್ತು, ಎಷ್ಟು ಯೂಸ್ ಮಾಡಬೇಕಿತ್ತು 3,000 kg. ಬಟ್ ನಾವು ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಕನ್ಸ್ಯೂಮ್ ಮಾಡಿದ್ದೀವಿ, 350 kg. ಕರೆಕ್ಟಾ, 50 kg ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೀವಿ. ಕರೆಕ್ಟಾ, ಸೊ ಅದಕ್ಕೋಸ್ಕರ ಏನು ಬರುತ್ತೆ, ಅದು ಅಡ್ವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೇಮ್ ವೇ ಬಿದು ಕ್ಯಾಲ್ಕುಲೇಷನ್ ಮಾಡಬೇಕು, ಸಿದು ಕ್ಯಾಲ್ಕುಲೇಷನ್ ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ, ₹7,800 ಅಡ್ವರ್ಸ್. ಓಕೆ, ಸೊ ಇದಿಷ್ಟು. ಸೊ ನೆಕ್ಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಆಯಿತು, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆಯಿತು, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆಯಿತು. ಕರೆಕ್ಟಾ? ಸೊ ನೆಕ್ಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಓಕೆ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ನಾನು ಹೇಳಿದ್ದೆ 2 ಕಂಡೀಷನ್ಸ್ ಇದೆ. ಸೊ ಏನು 2 ಕಂಡೀಷನ್ ಅದು? ಸೊ ಒಂದು ಫಸ್ಟ್ ಕಂಡೀಷನ್ ಈಸ್ ವೆನ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆ್ಯಂಡ್ ಆ್ಯಕ್ಚುಯಲ್ ಮಿಕ್ಸ್ ಡು ನಾಟ್ ಡಿಫರ್. ಯಾವಾಗ ಸ್ಟ್ಯಾಂಡರ್ಡ್ ಮಿಕ್ಸ್ ಅನ್ನುವಂಥದ್ದು ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿರಲ್ಲ, ಅಂದರೆ ಎರಡೂ ಕೂಡ ಸೇಮ್ ಆಗಿರುತ್ತೆ ವ್ಯಾಲ್ಯೂಸ್. ಸೊ ಆವಾಗ ಒಂದು ಫಾರ್ಮುಲಾ ಇದೆ, ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೇಮ್ ಯಾವ ಫಾರ್ಮುಲಾ, ಮೆಟೀರಿಯಲ್ ಯೂಸೇಜ್ ಇದು. ಕರೆಕ್ಟಾ? ಬಟ್ ಇನ್ ದಿಸ್ ಪ್ರಾಬ್ಲಮ್ ಏನಿದೆ, ನಾವು ಸೆಕೆಂಡ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಕೇಸ್ ಇದು, ದಟ್ ಈಸ್ ವೆನ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆ್ಯಂಡ್ ಆ್ಯಕ್ಚುಯಲ್ ಮಿಕ್ಸ್ ಡಿಫರ್. ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಡಿಫರ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ನಮ್ಮ ಸ್ಟ್ಯಾಂಡರ್ಡಲ್ಲಿ ಏನು ಕ್ವಾಂಟಿಟಿ ಯೂಸ್ ಮಾಡಿದ್ದೀವಿ ಮತ್ತು ಆ್ಯಕ್ಚುಯಲಲ್ಲಿ ಏನು ಕ್ವಾಂಟಿಟಿ ಯೂಸ್ ಮಾಡಿದ್ದೀವಿ ಅದು ಏನಾಗಿದೆ, ಬೇರೆ ಬೇರೆ ಇದೆ. ಕರೆಕ್ಟಾ? ಸೇಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೆಕೆಂಡ್ ಫಾರ್ಮುಲಾ ಅಂತ ಹೇಳಿದ್ರೆ ಏನದು, ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಓಕೆ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡುವಂಥ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಇಂಟು ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್.
ಓಕೆ, ಸೊ ಫಸ್ಟಿಗೆ ಮೆಟೀರಿಯಲ್ ಏದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಎಷ್ಟಿದೆ? 300 ಹೇಗೆ ಬಂತು? ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಅಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು, ಕರೆಕ್ಟಾ? ಔಟ್ಪುಟ್ಟಿಗೆ ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಗುತ್ತೆ? ಸೊ ಅದು 300 kg. ಸೊ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ 300 ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್. ಸೊ ಟೋಟಲ್ ಎಷ್ಟಿದೆ? 1200. ನಾವು ವರ್ಕಿಂಗ್ ನೋಟ್ ಮಾಡಿದ್ದೀವಲ್ಲ, ವರ್ಕಿಂಗ್ ನೋಟ್ 2 ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್. ಸೊ ಆ್ಯಕ್ಚುಯಲ್ ಮಿಕ್ಸ್ ಎಷ್ಟಿದೆ? 1300. ಸೊ ಆನ್ಸರ್ ಎಷ್ಟು ಬರುತ್ತೆ? 325 kg. ನೆಕ್ಸ್ಟ್ ಸೇಮ್ ವೇ, ಸೊ ಮೆಟೀರಿಯಲ್ ಬಿಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಮೆಟೀರಿಯಲ್ ಸಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆನ್ಸರ್ ಸಿಗುತ್ತೆ. ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಕನ್ಸಿಡರ್ ಮಾಡಬೇಕು. 325 kg, 433.33 kg, 541.67 kg, and actual quantity is given in problem, right? So problem ಅಲ್ಲಿ ಕೊಟ್ಟಿರುವಂಥದ್ದೇ ಬರೆಯುವಂಥದ್ದು. 350 kg, 420 kg, 530, and standard price per unit same problem ಅಲ್ಲಿದೆ 100, 50, 60. ಸೊ ಮೆಟೀರಿಯಲ್ ಏನು ನೋಡಿ, 325 kg ಮೈನಸ್ 350 kg ಇಂಟು ₹100. ಆನ್ಸರ್ ಎಷ್ಟು ಬರುತ್ತೆ? ₹2500 ಅಡ್ವರ್ಸ್. ಸೊ ಅಡ್ವರ್ಸ್ ಹೇಗೆ ಬಂದು, ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಕನ್ಸ್ಯೂಮ್ ಮಾಡಬೇಕಿತ್ತು? 325 kg, ಬಟ್ ಆ್ಯಕ್ಚುಯಲ್ ಕನ್ಸಂಪ್ಷನ್ ಎಷ್ಟಾಗಿದೆ? 350. ಕರೆಕ್ಟಾಗಿ ಜಾಸ್ತಿ 25 kg ಅಷ್ಟು ನಾವೇನು ಮಾಡಿದ್ದೀವಿ, ಜಾಸ್ತಿ ಕನ್ಸಂಪ್ಷನ್ ಆಗಿದೆ, ಕರೆಕ್ಟಾ? ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಅದು ಅಡ್ವರ್ಸ್ ಆಗಿರುತ್ತೆ. ₹2500 ಅನ್ನೋಂಥದ್ದು ಅಡ್ವರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಿ ಅಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬಂತು? 433.33 kg. ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ 420. 433.33 ಅನ್ನುವಂಥದ್ದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ರೈಟ್? ಬಟ್ ಆ್ಯಕ್ಚುಯಲ್ ಕ್ವಾಂಟಿಟಿ ಕನ್ಸಂಪ್ಷನ್ ಆಗಿರೋದು ಎಷ್ಟು? 420, ಕಡಿಮೆ, ಕರೆಕ್ಟಾ? ಸೊ ಹಾಗಾಗಿ ವ್ಯಾಲ್ಯೂ ಏನು ಬಂತು? ₹666.6 ಈಸ್ ಅ ಫೇವರೇಬಲ್. ಸೇಮ್. ಸೊ ಮೆಟೀರಿಯಲ್ ಸಿಗೆ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಟೋಟಲ್ ಮಾಡುವಂಥದ್ದು. ಸೊ ಎಷ್ಟು ಬರುತ್ತೆ ಆನ್ಸರ್? ₹1133.6 ಅಡ್ವರ್ಸ್. ಓಕೆ, ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ? ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಕ್ಯಾಲ್ಕುಲೇಷನ್ ಮಾಡುವಂಥ ಫಾರ್ಮುಲಾ ಆ್ಯಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್ ಇಂಟು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಸೊ ಆ್ಯಕ್ಚುಯಲ್ ಈಲ್ಡ್, ಸೊ ಇಲ್ಲಿ ನಮಗೆ ಅಸಂಪ್ಷನ್ ಎಲ್ಲ ಮಾಡಬೇಕಾಗಿಲ್ಲ ಪ್ರೀವಿಯಸ್ ಪ್ರಾಬ್ಲಮ್ ಥರ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ನಾವೇನು ಮಾಡಿದ್ವಿ? ಅಸ್ಯೂಮ್ ಮಾಡಿದ್ವಿ, ಕರೆಕ್ಟಾ? ಸೊ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಇನ್ಪುಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಅನ್ನುವಂಥದ್ದು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಇನ್ಪುಟ್ ಅನ್ನುವಂಥದ್ದು ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ಟಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಆಗಿರುತ್ತೆ, ಅಂದರೆ ಆ್ಯಕ್ಚುಯಲ್ ಈಲ್ಡ್ ಆಗಿರುತ್ತೆ ಅಂತ ಹೇಳ್ಕೊಂಡು ನಾವೇನು ಮಾಡಿದ್ದೀವಿ? ಎಸ್ಯೂಮ್ ಮಾಡಿ ವರ್ಕೌಟ್ ಮಾಡಿರುವಂಥದ್ದು ಪ್ರಾಬ್ಲಮ್ ನಂಬರ್ 4 ಅಲ್ಲಿ, ಕರೆಕ್ಟಾ? ಸೊ ಇಲ್ಲಿ ನಮ್ಗೆ ಏನಿದೆ, ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಯಲ್ ಈಲ್ಡ್ ಎಷ್ಟು ಅಂತ ಹೇಳ್ಕೊಂಡು, ಎಷ್ಟು? 1000. ಓಕೆ, ನೆಕ್ಸ್ಟ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಈಲ್ಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಸೊ ಅದಕ್ಕೆ ಫಾರ್ಮುಲಾಸ್ ಇದೆ. ಸೊ ಫಾರ್ಮುಲಾ ಏನು? ಫಸ್ಟ್ ಸ್ಟ್ಯಾಂಡರ್ಡ್ ಈಲ್ಡ್. ಸೊ ಸ್ಟ್ಯಾಂಡರ್ಡ್ ಈಲ್ಡ್ ಫಾರ್ಮುಲಾ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ divided by total quantity of standard mix into total quantity of actual mix. Okay, so standard quantity of output ಎಷ್ಟು? 1000 kg. Total quantity of standard mix, so standard mix ಅಥವಾ total standard quantity ಎಷ್ಟು ಬಂದಿದೆ ನಮಗೆ? 1200, ಕರೆಕ್ಟಾ? ಸೊ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್, ಅಥವಾ ಸಾರಿ ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್, ಅಂದರೆ ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಬಂದಿತ್ತು? 1300 kg, ಕರೆಕ್ಟಾ? ವರ್ಕಿಂಗ್ ನೋಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದು. ಸೊ ಎಷ್ಟು ಬರುತ್ತೆ ವ್ಯಾಲ್ಯೂ? 1083.33 kg. ಏನಿದು? ಸ್ಟ್ಯಾಂಡರ್ಡ್ ಈಲ್ಡ್. ಓಕೆ, ಸೊ ಈ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು? ಕನ್ಸಿಡರ್ ಮಾಡಬೇಕು ಇಲ್ಲಿ 1083.33.
ಓಕೆ, ನೆಕ್ಸ್ಟ್ ನಮ್ಗೆ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡೋಂಥ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಎಷ್ಟಿದೆ ವ್ಯಾಲ್ಯೂ, ₹80,000. ಸ್ಟ್ಯಾಂಡರ್ಡ್ ಕಾಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ವರ್ಕಿಂಗ್ ನೋಟಲ್ಲಿ. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಎಷ್ಟು, ₹80,000 ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು, 1000 kg. ಸೊ ಎಷ್ಟು ಬರುತ್ತೆ ಈಲ್ಡ್ ಪ್ರೈಸ್ ಅನ್ನುವಂಥದ್ದು, ₹80. ಓಕೆ, ಸೊ ಇದನ್ನು ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು, ₹80. ಓಕೆ, ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಆವಾಗ, 6,666.4 ಅಡ್ವರ್ಸ್. ಸೊ ಅಡ್ವರ್ಸ್ ಹೇಗೆ, ಆ್ಯಕ್ಚುಯಲ್ ಈಲ್ಡ್ ಎಷ್ಟಾಗಿರುವಂಥದ್ದು 1000, ಬಟ್ ಸ್ಟ್ಯಾಂಡರ್ಡ್ ಈಲ್ಡ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ, 1083.33. ಸೊ ಎಷ್ಟು ಯೂನಿಟ್ಸ್ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗಿರಬೇಕಿತ್ತು, ಬಟ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಬಂದಿರುವಂಥದ್ದು ಜಸ್ಟ್ 1000 ಮಾತ್ರ, ಕರೆಕ್ಟಾ. ಸೊ ಕಡಿಮೆ ಆಗಿದೆ. ಸೊ ದೇರ್ಫೋರ್ ಸೊ ಏನಾಯಿತು, ಸ್ಟ್ಯಾಂಡರ್ಡ್ ಈಲ್ಡ್ ಅನ್ನುವಂಥದ್ದು ಅಡ್ವರ್ಸ್ ಬರುತ್ತೆ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಸೊ ಏನು ಮಾಡಲಿಕ್ಕೆ, ವೆರಿಫಿಕೇಷನ್ ಮಾಡಲಿಕ್ಕೆ. ಸೊ ವೆರಿಫಿಕೇಷನ್ ಮಾಡುವಾಗ ಸೊ ಫಸ್ಟ್ ಒನ್ ಯಾವುದು, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ is further classified into two types, that is material price variance and material usage variance. ಸೊ ಮೆಟೀರಿಯಲ್ ಪ್ರೈಸ್ ಮತ್ತು ಮೆಟೀರಿಯಲ್ ಯೂಸೇಜನ್ನು ನಾವು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಕಾಸ್ಟ್ ವ್ಯಾಲ್ಯೂ ಸಿಗುತ್ತೆ, ಕರೆಕ್ಟಾ. ಸೊ ಆನ್ಸರ್ ಅನ್ನುವಂಥದ್ದು ಸೇಮ್ ಇರಬೇಕು. ನೆಕ್ಸ್ಟ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಸೊ ಯಾವುದೆಲ್ಲ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮತ್ತು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ಅದೆರಡನ್ನು ನಾವು ಆ್ಯಡ್ ಮಾಡಿದಾಗ ಸೊ ಆನ್ಸರ್ ಅನ್ನುವಂಥದ್ದು ಏನಿರಬೇಕು, ಸೇಮ್ ಆಗಿರಬೇಕು. ಓಕೆ, ಸೊ ಇದನ್ನು ಕ್ರಾಸ್ ಚೆಕ್ ಮಾಡುವಂಥದ್ದು, ವೆರಿಫೈ ಮಾಡುವಂಥದ್ದು. ಸೊ ಆನ್ಸರ್ ಅನ್ನುವಂಥದ್ದು ಏನು ಕರೆಕ್ಟಾಗಿರಬೇಕು. ಓಕೆ, ಎಲ್ಲಾದರೂ ಮಿಸ್ಟೇಕ್ ಆದರೆ ಮತ್ತೆ ಪುನಃ ನೀವು ಸ್ಟಾರ್ಟಿಂಗಿಂದ ಚೆಕ್ ಮಾಡ್ತಾ ಬರಬೇಕಾಗತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಿತ್ತು, ಓನ್ಲಿ ಇನ್ಪುಟ್ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ರು. ಸೊ ನಾವೇನು ಮಾಡ್ತಿದ್ದೀವಿ, ಆ್ಯಕ್ಚುಯಲ್ ಔಟ್ಪುಟ್ಟಿಗೆಲ್ಲ ನಾವೇನು ಮಾಡಿದ್ವಿ, ಎಸ್ಯೂಮ್ ಮಾಡಿ ಕನ್ಸಿಡರ್ ಮಾಡ್ತಿದ್ವಿ ವ್ಯಾಲ್ಯೂವನ್ನು. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಆ್ಯಕ್ಚುಯಲ್ ಪ್ರೊಡಕ್ಷನ್ 1000 kg ಅಂತ ಹೇಳ್ಕೊಂಡು ಅವರೇ ಕೊಟ್ಟಿದ್ದಾರೆ. ಸೊ ನಮಗೆ ಅಸಂಪ್ಷನ್ ಎಲ್ಲ ಮಾಡಲಿಕ್ಕೇನಿಲ್ಲ, ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂಸ್ ಬೇಸ್ ಮೇಲೆ ನಾವು ಏನು ಮಾಡುವಂಥದ್ದು, ವರ್ಕೌಟ್ ಮಾಡುವಂಥದ್ದು. ಸೊ ನೋಡ್ಕೊಳ್ಳಿ, 4th ಮತ್ತು 5th ಪ್ರಾಬ್ಲಮ್. ಸೊ ಕಂಡೀಷನ್ ಬೇರೆ ಬೇರೆ ಇದೆ, ಅಲ್ಲಿ ಬರೀ ಇನ್ಪುಟ್ ಡಾಟಾ ಮಾತ್ರ ಇತ್ತು, ಬಟ್ ಇಲ್ಲಿ ಇನ್ಪುಟ್ ಜೊತೆಗೆ ಔಟ್ಪುಟ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊಲ್ಯೂಷನನ್ನು ವರ್ಕೌಟ್ ಮಾಡಿ, PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ವರ್ಕೌಟ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು.